ಒಂದು ಕ್ಷಣ ಹೀಗೆ ಕಲ್ಪನೆ ಮಾಡ್ಕೊಡೆ, ಒಂದು ಇಡೀ ಬೆಟ್ಟವನ್ನೇ ಒಂದು ದೇವಸ್ಥಾನವಾಗಿ ಕೆತ್ತಿ ತೆಗೆಯೋದು. ಅಂದ್ರೆ ಒಂದೊಂದೇ ಕಲ್ಲಿಟ್ಟು ಕಟ್ಟೋದಲ್ಲ, ಬದಲಿಗೆ ಇಡೀ ಪರ್ವತವನ್ನೇ ಕೊರೆದು ಒಂದು ಅದ್ಭುತವನ್ನೇ ಸೃಷ್ಟಿ ಮಾಡೋದು. ಇದು ನಮ್ಮ ಭಾರತದ ಇತಿಹಾಸದಲ್ಲಿ ಸ್ವಲ್ಪ ಮರ್ಯಾದ ಆದರೆ ಅತ್ಯಂತ ಪ್ರಭಾವಶಾಲಿಯಾದ ಒಂದು ರಾಜವಂಶದ ಕಥೆ. ಅವರೇ ರಾಷ್ಟ್ರಕೂಟರು, ಕನ್ನಡ ನಾಡಿನ ಕೀರ್ತಿಪತಾಕಿಯನ್ನ ಜಗತ್ತಿನಾದ್ಯಂತ ಹಾರಿಸಿದವರು. ಸರಿ, ನಮ್ಮ ಇವತ್ತಿನ ಈ ಚರ್ಚೆಯನ್ನ ಒಂದು ವಿಚಿತ್ರವಾದ ಆದರೆ ಅಷ್ಟೇ ಕುತೂಹಲ ಕೆರಳಿಸೋ ಪ್ರಶ್ನೆಯೊಂದಿಗೆ ಶುರು ಮಾಡೋಣ. ಒಂದು ದೇವಸ್ಥಾನವನ್ನ ಮೇಲಿಂದ ಕೆಳಗೆ ಹೇಗೆ ಕಟ್ಟೋದು? ಈ ಒಂದು ಪ್ರಶ್ನೆಯಲ್ಲೇ ರಾಷ್ಟ್ರಕೂಟರ ಇಂಜಿನಿಯರಿಂಗ್ ಪ್ರತಿಭೆಯ ಅತಿ ದೊಡ್ಡ ರಹಸ್ಯ ಅಡಗಿದೆ. ಆ ಅದ್ಭುತ ಪ್ರಶ್ನೆಗೆ ಉತ್ತರ ಹುಡ್ಕೋಕೆ ನಾವು ಮೊದಲು ಅದನ್ನ ಸಾಧ್ಯ ಮಾಡಿದ ಆ ಜನ ಯಾರು, ಅವರ ಶಕ್ತಿ ಎಂಥದ್ದು ಅಂತ ತಿಳ್ಕೋಬೇಕಲ್ವಾ? ಹಾಗಾದ್ರೆ ಬನ್ನಿ, ರಾಷ್ಟ್ರಕೂಟ ಸಾಮ್ರಾಜ್ಯದೊಳಗೆ ಒಂದು ಪಯಣ ಮಾಡೋಣ. ಅವರ ಉದಯದಿಂದ ಶುರು ಮಾಡಿ. ನೋಡಿ, ಅವರ ಕಥೆ ಶುರುವಾಗೋದು 8ನೇ ಶತಮಾನದಲ್ಲಿ. ದಂತಿದುರ್ಗ ಅನ್ನೋ ಮಹಾನ್ ರಾಜ ಈ ಸಾಮ್ರಾಜ್ಯಕ್ಕೆ ಅಡಿಪಾಯ ಹಾಕ್ತಾನೆ. ಅಲ್ಲಿಂದ ಶುರುವಾದ ಅವರ ಪಯಣ ಸುಮಾರು 200 ವರ್ಷಗಳ ಕಾಲ ನಡೆಯುತ್ತೆ. ಅವರಲ್ಲಿ 1ನೇ ಕೃಷ್ಣ ಜಗತ್ತೇ ಬೆರಗಾಗೋ ವಾಸ್ತುಶಿಲ್ಪಕ್ಕೆ ನಾಂದಿ ಹಾಡಿದ್ರೆ, ಅಮೋಘ ವರ್ಷನ ಕಾಲದಲ್ಲಿ ಕನ್ನಡ ಸಾಹಿತ್ಯವೇ ಒಂದು ಹೊಸ ಶಿಖರವನ್ನ ಏರಿತು. ಅವರ ಆಳ್ವಿಕೆ ಅಷ್ಟೇ ಅಲ್ಲ, ಅವರ ಸಾಮ್ರಾಜ್ಯದ ವಿಸ್ತಾರ ನೋಡಿದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಇವತ್ತಿನ ಕರ್ನಾಟಕದಲ್ಲಿರೋ ಮಾನ್ಯಖೇಟ ಅವರ ರಾಜಧಾನಿ. ಅಲ್ಲಿಂದ ಉತ್ತರದಲ್ಲಿ ಗಂಗಾ ನದಿಯಿಂದ ಹಿಡಿದು ದಕ್ಷಿಣದಲ್ಲಿ ಕಾವೇರಿವರೆಗೂ ಹಬ್ಬಿತ್ತು. ಅಂದ್ರೆ ಬಹುತೇಕ ಇಡೀ ದಕ್ಷಿಣ ಭಾರತವೇ ಅವರ ಕೈಯಲ್ಲಿತ್ತು. ಇಂಥ ದೊಡ್ಡ ಸಾಮ್ರಾಜ್ಯವನ್ನ ಕಟ್ಟಿ ಆಳೋದಂದ್ರೆ ಸುಮ್ನೇನಾ? ಹೌದು, ಅಷ್ಟು ಬೃಹತ್ ಸಾಮ್ರಾಜ್ಯವನ್ನ ದಕ್ಷತೆಯಿಂದ ನಿಭಾಯಿಸೋಕೆ ಬೇಕಾಗಿದ್ದು ಒಂದು ಸುಸಜ್ಜಿತ ಅತ್ಯಾಧುನಿಕ ಆಡಳಿತ ವ್ಯವಸ್ಥೆ. ಅದೇ ಅವರ ಸಾಮ್ರಾಜ್ಯದ ಅಡಿಪಾಯವನ್ನ ಗಟ್ಟಿ ಮಾಡಿದ ಅಸಲಿ ಚಾಲಕ ಶಕ್ತಿ. ಹಾಗಾದ್ರೆ ಅಷ್ಟು ದೊಡ್ಡ ಸಾಮ್ರಾಜ್ಯವನ್ನ ಹೇಗೆ ನಿಭಾಯಿಸಿದ್ರು? ಉತ್ತರ ಇಲ್ಲಿದೆ. ಅವರ ಆಡಳಿತ ವ್ಯವಸ್ಥೆ ಪಕ್ಕಾ ಒಂದು ಪಿರಮಿಡ್ ಥರ ಇತ್ತು. ಸಾಮ್ರಾಜ್ಯವನ್ನ ರಾಷ್ಟ್ರಗಳಾಗಿ ಅಂದ್ರೆ ಪ್ರಾಂತ್ಯಗಳಾಗಿ ವಿಂಗಡಿಸಿದ್ರು. ಅದನ್ನ ರಾಷ್ಟ್ರಪತಿ ನೋಡ್ಕೋತಿದ್ದ. ಅದರ ಕೆಳಗೆ ವಿಷಯ ಅಂದ್ರೆ ಜಿಲ್ಲೆಗಳು, ಅದನ್ನ ನೋಡ್ಕೊಳ್ಳಕ್ಕೆ ವಿಷಯಪತಿ. ಹೀಗೆ ಗ್ರಾಮದ ಮಟ್ಟದವರೆಗೂ ಅಧಿಕಾರವನ್ನ ಹಂಚಿದ್ರು. ಎಂಥ ಅದ್ಭುತ ವ್ಯವಸ್ಥೆ ಅಲ್ವಾ? ಯಾವುದೇ ಸಾಮ್ರಾಜ್ಯದ ಶಕ್ತಿ ಇರೋದು ಅದರ ಆರ್ಥಿಕತೆಯಲ್ಲಿ. ರಾಷ್ಟ್ರಕೂಟರ ಬೊಕ್ಕಸ ತುಂಬ್ತಿದ್ದು ಮುಖ್ಯವಾಗಿ ಭೂತೆರಿಗೆಯಿಂದ. ಅದು ಅವರ ಆದಾಯದ ಬಹುದೊಡ್ಡ ಭಾಗವಾಗಿತ್ತು. ಇದರ ಜೊತೆಗೆ ರೇಷ್ಮೆ, ಶ್ರೀಗಂಧದಂತಹ ಬೆಲೆ ಬಾಳುವ ವಸ್ತುಗಳು ಮತ್ತು ಯುದ್ಧಕ್ಕೆ ಬೇಕಾದ ಕುದುರೆಗಳ ವ್ಯಾಪಾರದಿಂದಲೂ ಅವರಿಗೆ ಭಾರಿ ಆದಾಯ ಬರ್ತಾಯಿತ್ತು. ಸರಿ, ಆಡಳಿತ ಮತ್ತು ಆರ್ಥಿಕತೆ ಒಂದು ಕಡೆ ಆದರೆ, ರಾಷ್ಟ್ರಕೂಟಲು ಕಲೆ, ಸಾಹಿತ್ಯ ಮತ್ತು ಸಂಸ್ಕೃತಿಯ ಮಹಾನ್ ಪೋಷಕರಾಗಿದ್ರು. ಅವರ ಕಾಲವನ್ನ ಒಂದು ರೀತಿ ಸಾಂಸ್ಕೃತಿಕ ಸುವರ್ಣಯುಗ ಅಂತಲೇ ಕರೀಬೋದು. ಒಂದು ಸಾಮ್ರಾಜ್ಯ ಬಲಿಷ್ಠವಾಗೋಕೆ ಯುದ್ಧ, ಆಡಳಿತ ಅಷ್ಟೇ ಸಾಲ್ದು, ಜನರು ಒಂದಾಗಿರ್ಬೇಕು. ರಾಷ್ಟ್ರಕೂಟರು ಈ ಸತ್ಯವನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ರು. ಅವರ ಆಸ್ಥಾನದಲ್ಲಿ ಶೈವ, ವೈಷ್ಣವ, ಜೈನ ಹೀಗೆ ಎಲ್ಲಾ ಧರ್ಮಗಳಿಗೂ ಸಮಾನವಾದ ಗೌರವ ಇತ್ತು. ಇದು ಕೇವಲ ಸಹಿಷ್ಣುತೆ ಅಲ್ಲ, ಬದಲಿಗೆ ಎಲ್ಲರನ್ನೂ ಒಳಗೊಂಡ ಒಂದು ಪ್ರಗತಿಪರ ಸಮಾಜದ ಸಂಕೇತವಾಗಿತ್ತು. ರಾಜರು ಅಂದ ತಕ್ಷಣ ಕತ್ತಿ, ಯುದ್ಧ ಅಷ್ಟೇ ನೆನಪಾಗುತ್ತೆ. ಆದರೆ ಅಮೋಘವರ್ಷನನ್ನ ನೋಡಿ, ಈತನನ್ನ ಕವಿರಾಜ ಅಂತಲೇ ಕರೀತಾರೆ. ಯಾಕಂದ್ರೆ ಕತ್ತಿ ಹಿಡಿಯೋ ಕೈಯಲ್ಲಿ ಲೇಖನೆ ಹಿಡಿದು ಕವಿರಾಜ ಮಾರ್ಗ ಅನ್ನೋ ಅದ್ಭುತ ಕೃತಿಯನ್ನ ಬರ್ತ ಕನ್ನಡ ಸಾಹಿತ್ಯಕ್ಕೆ ಒಂದು ಹೊಸ ದಾರಿಯನ್ನೇ ತೋರಿಸ್ತ. ರಾಜನಾಗಿದ್ಕೊಂಡೇ ಸಾಹಿತ್ಯ ಆಗಿ ಮೆರೆದಿದ್ದು ರಾಷ್ಟ್ರಕೂಟರ ಕಾಲದ ವಿಶೇಷ. ಇದೆಲ್ಲವೂ ಅದ್ಭುತವೇ, ಆದರೆ ರಾಷ್ಟ್ರಕೂಟರ ಹೆಸರು ಕೇಳಿದ ತಕ್ಷಣ ಇಡೀ ಜಗತ್ತು ಇವತ್ತಿಗೂ ತಿರುಗಿ ನೋಡೋದು ಅವರ ಇನ್ನೊಂದು ಸಾಧನೆಗೆ, ಆ ಕಲ್ಲಿನೊಳಗಿನ ಕಾವ್ಯಕ್ಕೆ. ಬನ್ನಿ, ನಮ್ಮ ಪಯಣದ ಅತಿ ರೋಚಕ ಭಾಗಕ್ಕೆ ಹೋಗೋಣ. ಮೊದಲು ಈ ಪದವನ್ನ ಅರ್ಥ ಮಾಡ್ಕೊಳ್ಳೋಣ. ಏಕಶಿಲಾ ಅಂದ್ರೆ ಒಂದೇ ಕಲ್ಲು, ಅಂದ್ರೆ ಇಟ್ಟಿಗೆಗಳನ್ನ ಒಂದ್ರ ಮೇಲೆ ಒಂದು ಇಟ್ಟು ಗೋಡೆ ಕಟ್ಟೋ ಹಾಗಲ್ಲ. ಬದಲಿಗೆ ಒಂದು ಇಡೀ ಬೆಟ್ಟವನ್ನೇ ಆಯ್ಕೆ ಮಾಡಿಕೊಂಡು ಅದರಲ್ಲಿ ಬೇಡವಾದ ಭಾಗವನ್ನೆಲ್ಲ ಕೆತ್ತಿ ತೆಗೆದು ಉಳಿದ ಭಾಗದಲ್ಲಿ ಒಂದು ದೇವಸ್ಥಾನವನ್ನೇ ರೂಪಿಸೋದು. ಇದನ್ನ ಯಾಕೆ ಹೀಗೆ ಮಾಡಿದ್ರು? ಬಹುಶಃ ಶಾಶ್ವತವಾಗಿ ನಿಲ್ಲುವಂಥ, ಪ್ರಕೃತಿಯ ಒಂದು ಭಾಗವೇ ಆಗಿರುವಂಥ ಒಂದು ಕೃತಿಯನ್ನು ನಿರ್ಮಿಸಬೇಕೆಂಬ ಹಂಬಲ ಅವ್ರದ್ದಾಗಿರ್ಬೋದು. ಇಡೀ ಜಗತ್ತಿನ ಅತಿದೊಡ್ಡ ಏಕಶಿಲಾ ರಚನೆ ನಿರ್ಮಾಣ ಆಗಿರೋದು ಗೊತ್ತಾ? ಕೇವಲ ಒಂದೇ ಒಂದು ಬೃಹತ್ ಬಂಡೆಯಿಂದ. ಆ ಒಂದೇ ಬಂಡೆಯಿಂದ ಮೂಡಿಬಂದ ಆ ಜಗತ್ತಿನ ಅದ್ಭುತ ಬೇರೇನೂ ಅಲ್ಲ, ಎಲ್ಲೋರಾದ ಕೈಲಾಸನಾಥ ದೇವಾಲಯ. 1ನೇ ಕೃಷ್ಣನ ಕಾಲದಲ್ಲಿ ನಿರ್ಮಾಣವಾದ ಈ ಕಲಾಕೃತಿ ಇಂಜಿನಿಯರಿಂಗ್ ಲೋಕದ ಒಂದು ದೊಡ್ಡ ಒಗಟು. ಇವತ್ತಿಗೂ ಇದು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣ ಅನ್ನೋದು ನಮ್ಗೆಲ್ಲರಿಗೂ ಹೆಮ್ಮೆಯ ವಿಷಯ.
ಹಾಗಾದ್ರೆ ನಮ್ಮ ಮೊದಲ ಪ್ರಶ್ನೆಗೆ ಉತ್ತರ ಇಲ್ಲಿದೆ ನೋಡಿ. ಕೆಳಗಿನಿಂದ ಮೇಲಕ್ಕೆ ಕಟ್ಟೋದು ಸಾಮಾನ್ಯ, ಆದ್ರೆ ಇವರು ಮಾಡಿದ್ದು ಉಲ್ಟಾ, ಮೇಲಿನಿಂದ ಕೆಳಗೆ ಕೆತ್ತನೆ. ಮೊದಲು ಬೆಟ್ಟದ ತುದಿಯಿಂದ ಶುರು ಮಾಡಿ ಕಂದಕಗಳನ್ನ ಕೊರೆದು ದೇವಸ್ಥಾನದ ಹೊರಭಾಗವನ್ನ ಬೇರ್ಪಡಿಸ್ಕೊಂಡ್ರು. ಆಮೇಲೆ ಛಾವಣಿಯಿಂದ ಕೆತ್ತನೆ ಶುರು ಮಾಡಿ ಕಂಬಗಳು, ಗೋಡೆಗಳು, ಮೂರ್ತಿಗಳು ಒಂದೊಂದಾಗಿ ಕೆತ್ತುತ್ತಾ ಕೆಳಗೆ ಬಂದ್ರು. ಇದರಲ್ಲೊಂದು ದೊಡ್ಡ ಅನುಕೂಲ ಇದೆ, ಅಟ್ಟಣಿಗೆ ಅಥವಾ ಸ್ಕ್ಯಾಫೋಲ್ಡಿಂಗ್ ಬೇಕಿಲ್ಲ. ಆದ್ರೆ ಸವಾಲು ಅದಕ್ಕಿಂತ ದೊಡ್ಡದು. ಒಂದೇ ಒಂದು ತಪ್ಪು ಮಾಡಿದ್ರೂ ಸರಿಪಡಿಸಕ್ಕಾಗಲ್ಲ. ಅಂದ್ರೆ ಪ್ಲಾನಿಂಗ್ ಎಷ್ಟು ಪರ್ಫೆಕ್ಟ್ ಆಗಿರಬೇಕು ನೀವೇ ಊಹಿಸಿ. ಎಲ್ಲೋರಾದ ಕೈಲಾಸ ದೇವಾಲಯ ಅವರ ಕಲಾಕೌಶಲ್ಯದ ಪರಾಕಾಷ್ಠೆ. ಆದರೆ ಈ ಕಲೆ ಅಲ್ಲಿಗೆ ನಿಲ್ಲಲಿಲ್ಲ. ಮುಂಬೈ ಬಳಿಯ ಎಲಿಫೆಂಟಾ ಗುಹೆಗಳಲ್ಲಿರೋ ಬೃಹತ್ ತ್ರಿಮೂರ್ತಿ ಶಿಲ್ಪ, ಪಟ್ಟದಕಲ್ಲು, ಬಾದಾಮಿಯ ಗುಹೆಗಳು ಎಲ್ಲವೂ ರಾಷ್ಟ್ರಕೂಟರ ಕಲ್ಲಿನ ಸಹಿ. ಅವರು ಬರೀ ರಾಜರಾಗಿರ್ಲಿಲ್ಲ, ಅವರು ಪರ್ವತಗಳನ್ನೇ ಕೆತ್ತಿ ಕತೆ ಹೇಳಿದ ಮಹಾನ್ ಕಲಾವಿದರು. ಹಾಗಾದ್ರೆ ಈ ಮಹಾನ್ ಸಾಮ್ರಾಜ್ಯ ಭಾರತದ ಇತಿಹಾಸಕ್ಕೆ ಬಿಟ್ಟು ಹೋದ ಕೊಡುಗೆಗಳೇನೋ ಅದನ್ನ ಒಮ್ಮೆ ಸಂಕ್ಷಿಪ್ತವಾಗಿ ನೋಡೋಣ ಬನ್ನಿ. ಈ ಒಂದು ಕೋಷ್ಟಕ ಎಲ್ಲವನ್ನೂ ಸ್ಪಷ್ಟವಾಗಿ ಹೇಳುತ್ತೆ. ಅವರು ಕೇವಲ ಒಂದೇ ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಿಲ್ಲ ನೋಡಿ. ವಾಸ್ತುಶಿಲ್ಪ, ಸಾಹಿತ್ಯ, ಆಡಳಿತ ಮತ್ತು ಸಂಸ್ಕೃತಿ ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ತಮ್ಮದೇ ಆದ ಅಳಿಸಲಾಗದ ಛಾಪು ಮೂಡಿಸಿದ್ದಾರೆ. ಹಾಗಾಗಿ ರಾಷ್ಟ್ರಕೂಟರು ಅಂದ್ರೆ ಕೇವಲ ಒಂದು ರಾಜವಂಶವಲ್ಲ, ಅದೊಂದು ಶಕ್ತಿ. ಬಂಡೆಗಳನ್ನೇ ಬಗ್ಗಿಸಿ ಕಲೆ ಅರಳಿಸಿದ ಶಕ್ತಿ, ಕನ್ನಡಕ್ಕೆ ಶಾಸ್ತ್ರೀಯತೆಯ ಮೆರುಗು ಕೊಟ್ಟ ಶಕ್ತಿ. ಇಂದಿಗೂ ನಮ್ಮನ್ನ ವಿಸ್ಮಯಗೊಳಿಸೋ ಒಂದು ಅದ್ಭುತ ಸಂಸ್ಕೃತಿಯನ್ನೇ ಅವರು ಕಟ್ಟಿಕೊಟ್ರು. ಕೊನೆಯದಾಗಿ ಒಂದು ಪ್ರಶ್ನೆ. ಒಂದು ಕ್ಷಣ ಯೋಚನೆ ಮಾಡಿ. 1200 ವರ್ಷಗಳ ಹಿಂದೆ, ಇವತ್ತಿನ ತಂತ್ರಜ್ಞಾನ ಇಲ್ಲದ ಕಾಲದಲ್ಲಿ ಕೇವಲ ಉಳಿಯಿಂದ ಇಂಥ ಅದ್ಭುತವನ್ನೇ ಸೃಷ್ಟಿಸೋಕೆ ಸಾಧ್ಯವಾಗಿದ್ರೆ, ನಮ್ಮ ಇತಿಹಾಸದ ಪುಟಗಳಲ್ಲಿ ನಮಗೆ ಇನ್ನೂ ತಿಳಿಯದ, ನಮ್ಮ ಊಹೆಗೂ ಮೀರಿದ ಇನ್ನೆಂಥ ಕಥೆಗಳು ಅಡಗಿರ್ಬೋದು.